ಮುಖ್ಯ ಆಗಿದೆ. ಕೆಲವ್ರಿಗೆ ಅಸಮಾಧಾನ ಇರಬಹುದು, ನಮ್ದಂತೂ ಎಲ್ಲೂ ಅಸಮಾಧಾನ ಇಲ್ಲ. ಸಂಪೂರ್ಣವಾದಂತ ಇವತ್ತೇನು ಪಕ್ಷದ ನಮ್ಮ ದೆಹಲಿ ನಾಯಕರು ತೀರ್ಮಾನ ತಗೊಂಡು ನಮ್ಮ ಜಿಲ್ಲಾಧ್ಯಕ್ಷನ ಘೋಷಣೆ ಮಾಡವ್ರೆ, ಅದನ್ನ ನಾನು ಪ್ರಶ್ನೆನೂ ಮಾಡೋದಿಲ್ಲ. ಪಕ್ಷ ಏನ್ ತೀರ್ಮಾನ ತಗೊಂತದೋ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ಆದ್ರೆ ಅನಾವಶ್ಯವಾಗಿ ನನ್ನ ಬಗ್ಗೆ ಆಗ್ಲಿ ನನ್ನ ಕ್ಷೇತ್ರದ ಬಗ್ಗೆ ಆಗ್ಲಿ ಆಯ್ತಂದ್ರೆ ನಾನು ಬೇರೆ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡಬೇಕಾಗ್ತದೆ. ಈ ಎಚ್ಚರಿಕೆಯನ್ನ ಸುಧಾಕರ್ ಕೊಡ್ತೀನಿ. ನೀವು ಇನ್ನೇನಾದ್ರೂ ಮತ್ತೆ ಪಕ್ಷದ ಬಗ್ಗೆ ಏನಾದ್ರೂ ಮಾತಾಡೋದು, ಕ್ಷೇತ್ರದ ಬಗ್ಗೆ ಮಾತಾಡೋದು ಏನಾರ ಮಾಡ್ತು ಅಂತಂದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ಇವತ್ತು ಯತ್ನಾಳ್ ಅವರು ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಮಾತಾಡ್ತಾವ್ರೆ. ಅವರು ಹಿರಿಯರು, ಅವ್ರ ಹಿಂದೆ ನಮ್ಮ ಪಕ್ಷದಲ್ಲಿದ್ದು ರೈಲ್ವೆ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಅತ್ಯಂತ ಗೌರವಾನ್ವಿತ. ಯಾಕೆ ಹೊರಗಡೆ ಮಾತಾಡ್ತೀರಿ? ಕಾರ್ಯಕರ್ತರು ಉಗಿತಾವ್ರೆ, ನಮ್ಗೆ ಸೀಮಾರಿ ಆಗ್ತಾವ್ರೆ. ಅದ್ಲ ಕಡೆ ಏನ್ ಪಾರ್ಟಿರಿ ನೀವು ಅಂತೇಳಿ ಕೆಲಸ ಮಾಡಿದಂತ ಕಾರ್ಯಕರ್ತರು ಯಾರು ಇದಕ್ಕೆ ಹಿಂದ್ಗಡೆ ಯಾರು ನಿಮ್ಗೆ ಇದು ಮಾಡ್ತಾ ಇರ್ತಕ್ಕಂಥದ್ದು ಇದ್ರೆ ಇಲ್ಲಿ ಇರ್ರಿ, ಇಲ್ಲಾಂದ್ರೆ ಬನ್ರಿ, ನಾನು ಬರ್ತೀನಿ. ರಾಜ್ಯಾಧ್ಯಕ್ಷರು ಯಡಿಯೂರಪ್ಪ ಅವ್ರ ಹತ್ರ, ರಾಷ್ಟ್ರ ನಾಯಕರ ಹತ್ರ ನಾವೇ ಮಾತಾಡ್ತೀವಿ ಏನ್ ಸಮಸ್ಯೆ ಅಂತ ಹೇಳಿ. ಇಲ್ಲಿ ಬಹುತೇಕ ಎಲ್ಲರದು ವೈಯಕ್ತಿಕ. ನನ್ನ ಟೈಮಲ್ಲಿ ನಾನು ಗ್ರಾಂಟ್ ಕೊಟ್ಟಿಲ್ಲ, ನನ್ನ ಟೈಮಲ್ಲಿ ನಾನು ಮಂತ್ರಿ ಮಾಡ್ಲಿಲ್ಲ, ನಾನು ಹೇಳ್ದವ್ರನ್ನ ಅಧ್ಯಕ್ಷನ್ ಮಾಡಿಲ್ಲ, ನೀವ್ ಹೇಳ್ದಂಗೆ ಮಾಡಿದ್ರೆ ಇನ್ನೊಂದು ಗುಂಪು ಇರ್ತದಲ್ಲ ಅಲ್ಲಿ. ಸೊ ಅದಕ್ಕೆ ಯತ್ನಾಳರಲ್ಲೂ ನಾನು ಮನವಿ ಮಾಡ್ತಕ್ಕಂಥದ್ದು, ದಯವಿಟ್ಟು ನೀವು ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡ್ಬಿಡ್ತೀನಿ, ಮಾಡ್ಕೊಂಬರ್ರಿ, ಬೇಡ ಅಂತ ಹೇಳಿದ್ರೆ ಯಾರು ಮಾಧ್ಯಮದಲ್ಲಿ ಯಾಕೆ ಹೋಗ್ತೀರಿ? ಬಹಿರಂಗವಾದಂತ ಸಭೆಗಳಲ್ಲಿ ಯಾಕೆ ಮಾತಾಡಕ್ ಹೋಗ್ತೀರಿ? ಅದ್ಲ ಕಡೆಗೆಲ್ಲ ಕೂಡ ನಂತರ ಕಾರ್ಯಕರ್ತರು ಏನು ಅಪೇಕ್ಷೆ ಪಡದೆ ಇರ್ತಕ್ಕಂಥವ್ರು ಲಕ್ಷಾಂತರ ಜನ ಕೆಲಸ ಮಾಡ್ತಾರೆ. ಅವ್ರ ಶ್ರಮದಿಂದ ಇವತ್ತು ನಾವು MLA ಏನ್ ನಮ್ಮನ್ನ ನೋಡ್ಬಿಟ್ಟು ಮಕ ನೋಡಿ ಒಂದಷ್ಟು ಓಟ್ ಬರ್ಬೋದೇನೋ. ಇದನ್ನ ಜ್ಞಾಪಕ ಇಟ್ಕೊಳ್ಬೇಕು. ಯತ್ನಾಳರಾಗ್ಲಿ ರಮೇಶ್ ಜಾರಕಿಹೊಳಿ ಆಗ್ಲಿ ಕುತ್ಕೊಂಡ್ಲಿ, ಅಲ್ಲಿ ಮಾತಾಡ್ಲಿ. ಅದರಲ್ಲಿ ಬಹಿರಂಗ ಅಸಮಾಧಾನ ಇತ್ತು ಅಂದ್ರೆ ನೀವು ಕೋರ್ ಕಮಿಟಿಯಲ್ಲಿ ಮಾತಾಡಿ. ಇದನ್ನ ಯಾರೇ ಆಗ್ಲಿ ಕೂಡ ಪಕ್ಷದ ವಿರುದ್ಧವಾಗಿ ಮಾತಾಡೋದು ಅಷ್ಟೊಂದು ಸಮಂಜಸ ಅಲ್ಲ. ಚುನಾವಣೆಗಳು ಹತ್ರ ಬರ್ತಾ ಇದೆ, ಅನೇಕ ಜನ ಕಾರ್ಯಕರ್ತರು ತಟಸ್ಥ ಆಗ್ತಾವ್ರೆ. ಇದಾಗಿಲ್ಲ ಅಂದ್ರೆ ನಾವು ಇನ್ನು 2.5 ಲಕ್ಷ ಮೆಂಬರ್ಶಿಪ್ ಮಾಡ್ತಾ ಇದ್ವಿ. ನಾವು ಕಾರ್ಯಕರ್ತರು ಹೇಳ್ತಾರೆ ಏನ್ ಕಣ ಮೆಂಬರ್ಶಿಪ್ ಮಾಡ್ಬೇಕು ಅಂತೇಳಿ. ಅವ್ರ ತ್ಯಾಗದಿಂದ ನಾವು ಆಗಿರ್ತಕ್ಕಂಥದ್ದು. ನೀವು ಇಂಡಿಪೆಂಡೆಂಟ್ ನಿಂತ್ಕೊಂಡು ಗೆದ್ಕೊಂಡ್ ಬರ್ರಪ್ಪ, ಯಾವ್ದು ಪಕ್ಷದಲ್ಲಿ ನಿಂತ್ಕೊಂಡ್ ಮಾಡ್ರಿ, ಆವಾಗ ನಿಮ್ ತಾಕತ್ ನೋಡ್ತೀವಿ, ನಿಮ್ ಜನಪ್ರಿಯತೆ ನೋಡ್ತೀವಿ. ಕೆಲವರು ಇಂಡಿಪೆಂಡೆಂಟ್ ಗೆದ್ದವ್ರೆ, ಅದು ಅವ್ರ ಕೆಪಾಸಿಟಿ ಅವ್ರದ್ದು. ಆ ಜನನ ಹೆಂಗಿಟ್ಕೊಂಡವ್ರೆ ಅನ್ನೋದ್ರ ಮೇಲೆ ಆಗ್ತದೆ. ನೀವೇನು ಇಲ್ಲದ ಪಕ್ಷದ ಮೇಲೆ ನಿಂತ್ಕೊಂಡ್ಬಿಟ್ಟು ಇವತ್ತು ಪಕ್ಷನೇ ಬೈಕೊಂಡಿತ್ತು ಅಂತಂದ್ರೆ, ಇವತ್ತು ನಾನು ಸುಧಾಕರ್ ಅವ್ರಿಗೆ ಅದೇ ಹೇಳ್ತೀನಿ, ನಾನು ಯತ್ನಾಳ್ ಸಾಹೇಬ್ರಿಗೂ ಅದೇ ಹೇಳ್ತೀನಿ, ಓರಿ ಇಂಡಿಪೆಂಡೆಂಟ್ ಹೋಗ್ರಿ, ಒಂದ್ಸರಿ ಗೆಲ್ರಿ, ನೀವೇ ರಾಜ್ಯಾಧ್ಯಕ್ಷರು, ಮಂತ್ರಿ ಆಕಾಂಕ್ಷಿಗಳು, ಮುಖ್ಯಮಂತ್ರಿ ಆಗೋಗ್ಬಿಡ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ಅದ್ರಲ್ಲಿ ಬಿಜೆಪಿಯಲ್ಲಿ ಒಂದು ಶಾಪ ಐತೆ. ಬಿಜೆಪಿ ಬರ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಸೇರ್ಪಡೆ ಆಗೋಕು. ಒಂದ್ಸರಿ ಬಂದಿಲ್ ಬಿಟ್ಟೋದ್ರಿ ಅಂದ್ರೆ ಗೆಟಾನ್ ಆಗಿರೋರು ಬಹಳ ಕಡಿಮೆನೆ, ನಾಟ್ ಇವನ್ 1%. AK ಸುಬ್ಬಯ್ಯ ಅಂತವ್ರು, ಕಲ್ಯಾಣ್ ಸಿಂಗ್ ಅಂತವ್ರು, ಜೀವರಾಜ್ ಆಳು ಅಂತವ್ರು, ಎಂತೆಂಥವ್ರ ಕೈಯಲ್ಲೇ ಪಕ್ಷ ಬಿಟ್ಟು ಆಗ್ಲೇ ಇಲ್ಲ, ಸಂಘಟನೆ ಮಾಡಕ್ ಆಗ್ಲೇ ಇಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಪಾರ್ಟಿ ಕಟ್ಟದಂತ ಯಡಿಯೂರಪ್ಪ ಅಂತವ್ರ ಕೈಯಲ್ಲಿ ಕೂಡ ಹೋದ್ಮೇಲೆ ಅವ್ರಿಗೆ ಅನಿಸ್ತು ಇಲ್ಲ ಪಾರ್ಟಿ ಬಿಟ್ಟ ನನ್ನ ಕೈಯಲ್ಲಿ ಆಗೋದಿಲ್ಲ, ಸಂಘಟನೆಯಲ್ಲೇ ಇರತಕ್ಕಂಥದ್ದು ಅಂತೇಳಿ ಅವರು ಕೂಡ ಮತ್ತೆ ನಮ್ಮ ಪಾರ್ಟಿಯಲ್ಲಿ ಬಂದೇ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. ಸೊ ಅದಕ್ಕೆ ಬಿಜೆಪಿದು ಒಂದು ಶಾಪ ಐತೆ, ಬರೋದು ಬಂದ್ಬಿಟ್ಟಿದ್ದೀರಿ, ಹೋಗುವಂತ ಪ್ರಶ್ನೆ ಮಾಡಕ್ ಹೋಗ್ಬೇಡ್ರಿ. ಹೋದ್ರಿ ಭಾಳ ಹೇಳ್ದಲ್ಲ, ನಾಟ್ ಇವನ್ 1-2% ಏನಾದ್ರು ಗೆಟಾನ್ ಆಗ್ತೀರಿ, ಇಲ್ಲ ಅಂತಂದ್ರೆ ಯಾರಿಗೂ ಕೂಡ ಈ ಪಕ್ಷ ಬಿಟ್ರೆ ಉದ್ಧಾರ ಆಗಿದ್ ಬಹಳ ಕಡಿಮೆ. ಸೊ ಈ ಒಂದು ಮನವಿ ಮಾಡಿದ್ದೀನಿ. ಸುಧಾಕರ್ ಅವರೇ, ಅಕಸ್ಮಾತ್ ನಾನು ಏನಾದ್ರು ಹೊಂದಿದ್ರೆ ಬೇಜಾರು ಮಾಡ್ಕೊಂಬೇಡ್ರಿ. ನಿಮ್ಮ ಒಳ್ಳೆ ದೃಷ್ಟಿಯಿಂದಾನೆ ಹೇಳ್ತಾ ಇರ್ತಕ್ಕಂಥದ್ದು. ನಾಳೆ ನೀವು ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದೇನೋ ಗೊತ್ತಿಲ್ಲ, ಹೇಳೋರಿ ಕೆಲವು ಕಡೆ ಮುಖ್ಯಮಂತ್ರಿ ಆಯ್ತಿರೋದ್ರಿ. ಪಕ್ಷದಲ್ಲಿ ವರಿಷ್ಠರು ಮುಖ್ಯಮಂತ್ರಿ ಮಾಡಿದ್ರೆ ನಾವೇ ನಿಮ್ಗೆ ವಿರೋಧ ಮಾಡಲ್ಲ, ನೀವ್ ಹೇಳ್ದಂಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಇಲ್ವಾ ಮಾತಾಡೋದು ನಿಲ್ಸ್ರಿ. ನೀವೇನೋ ಡೆಲ್ಲಿ ನಾಯಕರ ಹತ್ರ ಹೋಗಿ ಮಾತಾಡ್ಕೊಂಬಂದು ಕಾರ್ಯಕರ್ತನ ತೀರ್ಮಾನ ತಗೊಂತೀವಿ ಅಂತ ಹೇಳ್ತಾರೆ. ನಿಮ್ಮನ್ನ ಯಾರು ಪಾರ್ಟಿಯಲ್ಲಿ ಇರೋ ನಾವಂತೂ ಹೇಳಲ್ಲ. ನಿಮ್ಮಂತವ್ರು ಇರೋ ಬದಲು ಹೋಗ್ಬಿಟ್ರೆ ನಿಮ್ಗೆ ದೊಡ್ಡದೊಂದು ಸನ್ಮಾನ ಮಾಡಿ ಕಳಿಸ್ಬಿಟ್ಟು ನಾವು ಸಂಘಟನೆ ಮಾಡ್ತೀನಿ. ಮುಂದಿನ ಚುನಾವಣೆ ಒಳಗಡೆಗೆ ನಾನೇ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ನಾನೇ ಪ್ರವಾಸ ಮಾಡ್ತೀನಿ. ನನಗೂ ಅನೇಕ ಕಾರ್ಯಕರ್ತರವ್ರೆ. ಪಕ್ಷದಲ್ಲಿ ಕನಿಷ್ಠ ಒಂದು 4-5 ಸೀಟ್ ಆದ್ರೂ ಅಲ್ಲಿ ಗೆಲ್ಸ್ಕೊಂಬರೋ ಅಂತ ಕೆಲಸ ಮಾಡ್ತೀವಿ. ಚಿಕ್ಕಬಳ್ಳಾಪುರ ಕ್ಷೇತ್ರನೂ ಕೂಡ ಬಿಜೆಪಿ ಗೆಲ್ಸ್ಕೊಂಡ್ಬರ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.